ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಆ್ಯಂಡ್ ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಬೆಂಗಳೂರಿಂದ ಮಂಗಳೂರಿಗೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ಪಣಮೂರು ಬೀಚ್ಗೆ ಹೋಗ್ತಾ ಇರೋವಂಥ ಒಂದು ಜರ್ನಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿನದಿಂದ ನಾವು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅಂತೂ ಆ ದಿನ ಬಂತು ಆ್ಯಂಡ್ ಎಲ್ಲರೂ ತುಂಬ ಖುಷಿಯಿಂದ ರೆಡಿಯಾಗಿ ಮನೆಯಿಂದ ಹೊರಟ್ವಿ. ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿನ ವಾತಾವರಣನೇ ಒಂದು ಬೇರೆ ರೀತಿಯಲ್ಲಿ ಖುಷಿ ಕೊಡ್ತಾಯಿತ್ತು. ಆ್ಯಂಡ್ ಮಕ್ಕಳು ಕೂಡ ತುಂಬಾ ಎಕ್ಸೈಟ್ ಆಗಿದ್ದರು. ಆ್ಯಂಡ್ ಟ್ರೈನ್ ಬರೋವರೆಗೂ ಸ್ಟೇಷನಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಫೋಟೋಸು ವೀಡಿಯೋಸು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ವಿ. ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಈ ವಿಡಿಯೋಸು ಕ್ಯಾಪ್ಚರ್ ಮಾಡೋದು ಅಥವಾ ಫೋಟೋಸ್ ತೊಗೊಳೋದಕ್ಕಿಂತ ಇಂಪಾರ್ಟೆಂಟಾಗಿ ಮಕ್ಕಳನ್ನ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಕೆಲವೊಂದು ವೀಡಿಯೋ ಕ್ಲಿಪ್ಸ್ನ ತೊಗೊಳ್ಳಿಲ್ಲ. ಫೈನಲಿ ಟ್ರೈನ್ ಕೂಡ ಬಂತು ಆ್ಯಂಡ್ ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಗಿತ್ತು. ನೈಟ್ ಫುಲ್ಲು ಮಕ್ಕಳು ಆರಾಮಾಗೆ ಮಲ್ಕೊಂಡಿದ್ರು ಟ್ರೈನಲ್ಲಿ. ಆ್ಯಂಡ್ ಮಾರ್ನಿಂಗ್ ಎದ್ದಿದ ತಕ್ಷಣ ನಮಗೆ ಒಂದು ಬ್ಯೂಟಿಫುಲ್ ವ್ಯೂ ಕಾಣ್ತಾ ಇತ್ತು ವಿಂಡೋನಲ್ಲಿ. ಈ ಒಂದು ಬ್ಯೂಟಿಫುಲ್ ವ್ಯೂ ನೋಡಿದಾಗ ತುಂಬಾ ಹ್ಯಾಪಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಫ್ಯಾಮಿಲಿ ಜೊತೆ ಹರಟೆ ಹೊಡ್ಕೊಂಡು ಹ್ಯಾಪಿಯಾಗಿ ನಗ್ತಾ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋಗಿದ್ದರಿಂದ ನಮಗೆ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ನೈಟ್ ಕೂಡ ಮಕ್ಕಳು ಆರಾಮಾಗಿ ಮಲ್ಕೊಂಡಿದ್ರಿಂದ ಆರಾಮಾಗಿ ನಮಗೆ ಜರ್ನಿ ತುಂಬಾ ಈಸಿ ಅಂತ ಅನ್ನಿಸ್ತು. ಮಕ್ಕಳು ಚಿಕ್ಕವರಿದ್ದಾರೆ, ಹೊರಗಡೆ ಹೋದರೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಕಿರಿ ಮಾಡ್ತಾರೆ ಅಂದ್ಬಿಟ್ಟೆ ಸುಮಾರು ಟ್ರಿಪ್ಗಳನ್ನು ನಾವು ಕ್ಯಾನ್ಸಲ್ ಮಾಡ್ತಾನೆ ಇದ್ವಿ. ಬಟ್ ಫೈನಲಿ ಗಟ್ಟಿ ಮನ್ಸು ಮಾಡಿಬಿಟ್ಟು ಮಂಗ್ಳೂರಿಗೆ ಹೋಗೋಣ, ಮಕ್ಕಳು ಕೂಡ ಖುಷಿ ಪಡ್ತಾರೆ ಅಂತೇಳಿ ಈ ಒಂದು ಮಂಗ್ಳೂರು ಪ್ಲ್ಯಾನ್ ಮಾಡಿದ್ವಿ. ಡಿಂಗ್ ಡಿಂಗ್ ಇವಾಗಲೂ ಡಿಂಗ್. ಅರ್ಲಿ ಮಾರ್ನಿಂಗು ಈ ಒಂದು ವ್ಯೂನ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂದರೆ ನಿಜಕ್ಕೂ ಮನಸ್ಸಿಗೆ ತುಂಬಾ ಹ್ಯಾಪಿ ಫೀಲ್ ಆಗ್ತಾಯಿತ್ತು. ಅಲ್ಲಿ ಮಳೆ ಕೂಡ ಆಗ್ತಾಯಿತ್ತು. ಹಾಗಾಗಿ ಆ ಎಲೆಗಳ ಮೇಲೆ ಬಿದ್ದಂಥ ಮಳೆ ಹನಿಗಳು ಹಾಗೆ ಇಬ್ಬನಿ ಬಿದ್ದಿತ್ತು. ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಅನ್ನಿಸ್ತಿತ್ತು. ಎಲ್ಲಿ ನೋಡಿದ್ರು ಗ್ರೀನರಿ ತುಂಬಾ ಚೆನ್ನಾಗಿದೆ ಆ ಕಡೆ ಒಂದು ವಾತಾವರಣ. ಸೊ ನಮಗೆ ಇಲ್ಲಿ ಒಂದು ಸಿಟಿನಲ್ಲೇ ಎವ್ರಿ ಡೇ ಆ ಒಂದು ವಾತಾವರಣನೇ ನೋಡ್ತಾ ಇರ್ತೀವಿ. ಬಟ್ ಅಪರೂಪಕ್ಕೆ ಈ ಥರ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಆ ಥರ ಸುತ್ತಮುತ್ತ ವಾತಾವರಣ, ಒಂದು ಗ್ರೀನರಿ ವಾತಾವರಣವನ್ನು ನೋಡಿದಾಗ ತುಂಬಾ ಖುಷಿ ಅಂತ ಅನಿಸುತ್ತೆ. ನಿದ್ದೆ ಆಯ್ತಾ? ಎಲ್ಲಿಗೆ ಹೊರಟಿದ್ದೀವಿ? ಮಂಗಳೂರು ಬೀಚ್ ಅಂತ. ಯಾವ ಊರಿಗೆ ಹೋಗ್ತಾ ಇದ್ದೀವಿ? ಮಂಗಳೂರು. ಹೇಳು ಮಂಗಳೂರು ಅಂತ. ಮಂಗಳೂರು ಹೋಗ್ತಾ ಇದ್ದೀರಾ? ಮಂಗಳೂರಲ್ಲಿ ಏನು ಮಾಡಕ್ಕೆ ಹೋಗ್ತಾ ಇದ್ದೀರಾ? ಯಾವುದ್ರಲ್ಲಿ ಆಟ ಆಡೋಕ್ಕೆ? ಮಣ್ಣಲ್ಲಿ? ಮರಳು. ಹಾಯ್ ಮಮ್ಮಿ. ನಾವು ಮಂಗಳೂರು ಹೋಗ್ತಾ ಇದ್ದೀವಿ. ಎಲ್ಲೋಡ ಮಗ? ಮಕ್ಕಳಿಗೆ ಸರ್ಪ್ರೈಸ್ ಕೊಡೋಕ್ಕೆ ಒಬ್ಬೊಬ್ಬ ಸ್ಕೂಲ್ ಸ್ಟಾರ್ಟ್ ಆಗ. ಫೈನಲಿ ನಾವು ಮಂಗಳೂರು ರೀಚ್ ಆದ್ವಿ. ಆ್ಯಂಡ್ ಮಂಗಳೂರು ರೀಚ್ ಆಗೋವರೆಗೂ ಬೇರೆ ಪ್ಲ್ಯಾನೇ ಇತ್ತು. ಬಟ್ ಮಂಗಳೂರು ರೀಚ್ ಆದಮೇಲೆ ಹಸ್ಬೆಂಡ್ ಪ್ಲ್ಯಾನ್ನೇ ಚೇಂಜ್ ಮಾಡಿದ್ರು. ಅಂದರೆ ನಾವು ಡೈರೆಕ್ಟು ಪಣಮೂರು ಬೀಚ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಬೇಡ, ಮಂಗಳೂರಲ್ಲೇ ರೂಮ್ ಮಾಡಿಬಿಟ್ಟು ಅಲ್ಲೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ನಾವು ಅಲ್ಲಿಂದ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ರೂಮ್ಸ್ ಕೂಡ ತೊಗೊಳ್ತಾ ಇದ್ವಿ. ಬಟ್ ಆರ್ವಿ ಸಿಕ್ಕಾಪಟ್ಟೆ ಅಳು ಸ್ಟಾರ್ಟ್ ಮಾಡಿದ್ಲು. ಸಿಕ್ಕಾಪಟ್ಟೆ ಹಠ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಫೈನಲಿ ರೂಮ್ಗೆ ಹೋಗಿ ಮಕ್ಕಳಿಗೆ ಸ್ವಲ್ಪ ಟಿಫನ್ನ ಮಾಡಿಸ್ಕೊಂಡು ಆಮೇಲೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ನಾವು ಬೀಚ್ ಕಡೆ ಹೊರಟ್ವಿ. ಸಿರಿ ಬ್ಯಾಗಲ್ಲಿ ಹೊಡೆದಾಳೆ. ಊರಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ವಿ. ಆ್ಯಂಡ್ ದೋಸೆ, ಪಲಾವ್, ಇಡ್ಲಿ ಎಲ್ಲ ಆರ್ಡರ್ ಮಾಡಿದ್ವಿ. ನಿಜಕ್ಕೂ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನನ್ನ ಬ್ರದರ್ ಅದೇ ಹೇಳ್ತಾಯಿದ್ರು, ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್
ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಪಣಂಬೂರು ಬೀಚ್ ಕಡೆ ಹೊರಟ್ವಿ. ಅದೇನೂ ಗೊತ್ತಿಲ್ಲ, ನನಗೆ ಮೊದಲಿಂದ ಮಂಗಳೂರು ಅಂದರೆ ತುಂಬಾ ಇಷ್ಟ. ಎವರ್ ಟೈಮ್ ಅಂತ ಹೇಳ್ಬೋದು. ಅಂದರೆ ಯಾವಾಗಲೂ ಕೂಡ ಎವ್ರಿ ವೀಕ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಕೂಡ ನನಗೆ ಮಂಗಳೂರು ಪ್ಲ್ಯಾನ್ ಮಾಡಿ ಮಂಗಳೂರಿಗೆ ಹೋಗ್ಬಿಟ್ಟು ಬಂದರೆ ಅಷ್ಟೇ ಹ್ಯಾಪಿ ಆಗ್ತೀನಿ. ಬಿಕಾಸ್ ಅಷ್ಟೊಂದು ಇಷ್ಟ ನನಗೆ ಮಂಗಳೂರು ಅಂದರೆ. ಬಿಕಾಸ್ ಬೆಂಗಳೂರಿಂದ ಮಂಗಳೂರಿಗೆ ಅಷ್ಟೇನೂ ದೂರ ಇಲ್ಲ. ಜಸ್ಟ್ ನೈಟ್ ಇಲ್ಲಿಂದ ಹೊರಟ್ರೆ ಮಾರ್ನಿಂಗ್ ನಾವು ಮಂಗಳೂರು ರೀಚ್ ಆಗಿರ್ತೀವಿ. ಆ್ಯಂಡ್ ಇನ್ನೊಂದು, ಮಂಗಳೂರಲ್ಲಿ ತುಂಬ ಬೀಚಸ್ಗಳಿದ್ದಾವೆ. ಆ್ಯಂಡ್ ಮೈ ಫೇವ್ರೆಟ್ ಫಿಶ್ ಕೂಡ ಅಲ್ಲಿ ತುಂಬ ಅವೈಲೇಬಲ್ ಇರುತ್ತೆ. ಹಾಗಾಗಿ ನನಗೆ ಮಂಗಳೂರು ತುಂಬಾ ಇಷ್ಟ. ಆ್ಯಂಡ್ ಸಿರಿನ ಫಸ್ಟ್ ಟೈಮ್ ನಾವು ಬೀಚ್ ಹತ್ರ ಕರ್ಕೊಂಡು ಬಂದಿದ್ದು. ಸೊ ಅವಳ ಎಕ್ಸ್ಪ್ರೆಷನ್ ನೋಡಬೇಕು ಅಂತೇಳಿ ನನ್ನ ಹಸ್ಬೆಂಡ್ ತುಂಬಾ ವೆಯ್ಟ್ ಮಾಡ್ತಾಯಿದ್ರು, ಅಂದರೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ. ಆ್ಯಂಡ್ ತುಂಬಾ ಖುಷಿ ಕೂಡ ಆದಳು. ಮಂಗಳೂರಿಗೆ ಹೋಗಿ ಆ ಒಂದು ಬೀಚ್ ನೋಡಿದ ತಕ್ಷಣ ತುಂಬಾ ಖುಷಿ ಆದಳು. ಅವಳ ರಿಯಾಕ್ಷನ್ನ ಆರ್ವಿ ಕೂಡ ಮಲ್ಕೊಂಡಿದ್ಲು. ಬಟ್ ಎದ್ದಿದ ತಕ್ಷಣವೇ ನಾವು ಕಣ್ಣು ಓಪನ್ ಮಾಡಿದ ತಕ್ಷಣವೇ ಫಸ್ಟು ಬೀಚನ್ನ ತೋರಿಸಿದಾಗ ಅವ್ರಿಗೆ ನಿಜವಾಗ್ಲೂ ಎಷ್ಟೋ ಹ್ಯಾಪಿ ಪಟ್ಟರು. ಅಂದರೆ ಆ ಒಂದು ಹ್ಯಾಪಿ ಮೂಮೆಂಟ್ಗೆ ಪ್ರೈಸ್ಲೆಸ್ ಅಂತ ಹೇಳಿ ಹೇಳ್ಬೋದು. ಅಷ್ಟು ಖುಷಿ ಪಟ್ಟರು ಮಕ್ಕಳು. ಆರೋ ಹೆಂಗೈತೆ ಬೀಚ್? ಆರೋ ಹೆಂಗೈತೆ? ಸಿರಿ ಹೆಂಗೈತೆ? ಸಿರಿ ಹೆಂಗೆ? ಸಿರಿ ಹೆಂಗೆ? ಎಲ್ಲರೂ ಖುಷಿ ಆಯ್ತಾ? ಆರ್ವಿ ಇಲ್ಲೋಡು ಜಿಯಾ. ನಾವು ಫ್ರಂಟ್ ಕ್ಯಾಮ್ರಾ ಅನ್ಕೊಂಡು ಪೋಸ್ಟ್ ಕೊಡ್ತಾ ಇದ್ದು, ಇದು ಬ್ಯಾಕ್ ಕ್ಯಾಮ್ರಾ ಅನ್ಕೊಂಡು ಇವರು ಫ್ರಂಟ್ ಕ್ಯಾಮ್ರಾನ ಆನ್ ಮಾಡಿದ್ದಾರೆ. ಸಂತೋಷ್ ಅವರು ತುಂಬ ಸ್ಮೆಲ್ ಚೆನ್ನಾಗಿದೆ. ನಿಮ್ಗೆ ಸ್ವಲ್ಪ ನಗಡಿ ಹೆಂಗೆ ನಗಡಿ ಹಂಗೆ ಅದು ಬರಲಿ. ಓಕೆ, ಬಂತು. ಚೆನ್ನಾಗಿದೆಯಾರೋ? ಆ ಬಕೆಟ್ ಓಲಾಗಿ, ಆ ಬಕೆಟ್ ಹೊಡೆದೋಗಿ ಅಬ್ಬಬ್ಬಾ. ಮುಖಕ್ಕೆ ಬಿಸಿಲು ಬೀಳ ಒಳ್ಳೆ ಬ್ರಿಟಿಷರ್ ತರ ಇದೆಯಾ? ಅಲ್ಲಾಡಗೋ ಅಲ್ಲಿ ನಿಮ್ಮ ಸತಿಮಾಮ ಗುಂಡಿ ನೋಡಲಿ ಆಡಿರೋದು ಆಟ ಸಂಬಂಧ. ಜಾಸ್ತಿ ಆಯ್ತು. ಆರ್ವಿ ಆರೋ 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 ಸಿರಿ ಎದ್ದೋ ಖುಷಿ ಆಯಿತು. ಆರೋ ಚೆನ್ನಾಗಿದ್ಯಾ? ಸಿರಿ ಇಲ್ಲಿ ನೋಡು, ಸಿರಿ ಈ ಕಡೆ ನೋಡು. ಚೆನ್ನಾಗಿದ್ಯಾ? ಆರೋ ಇಲ್ಲಿ ನೋಡು.
ಆರ್ವಿ ಯೂಲಿಂಗು ಬಾ ಸರಿ ಯಾರು ಬಾ. ಆರ್ವಿ ಆರ್ವಿ ನಾವು ಫಸ್ಟ್ ಟೈಮ್ ಮಕ್ಕಳನ್ನ ಬೀಚ್ಗೆ ಕರ್ಕೊಂಡು ಹೋಗಿದ್ದು. ನಿಜಕ್ಕೂ ಅವರು ಎಷ್ಟು ಖುಷಿಪಟ್ಟರು ಅಂದರೆ, ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ, ನಾವು ಕರ್ಕೊಂಡು ಹೋಗಿದ್ದಕ್ಕೂ ಕೂಡ ತುಂಬಾ ವರ್ತ್ಫುಲ್ ಅಂತ ಅನ್ನಿಸ್ತು. ಅಷ್ಟು ಎಂಜಾಯ್ ಮಾಡಿದ್ರು. ಆ್ಯಂಡ್ ನಾವು ಹೋದಂಥ ಟೈಮಲ್ಲಿ ತುಂಬಾ ಅಲೆಗಳಿದ್ವು. ಹಾಗಾಗಿ ನೀರಲ್ಲಿ ಆಟ ಆಡೋಂಥ ಟೈಮಲ್ಲಿ ಮಕ್ಕಳು ಒಂದೆರಡು ಸತಿ ನೀರಲ್ಲಿ ಮುಳುಗಿದ್ರು ಕೂಡ. ಬಟ್ ಆದರೂ ಕೂಡ ಅವ್ರು ಭಯ ಪಡದೆ ಮತ್ತೆ ನೀರಿಗೆ ಹೋಗ್ತಾಯಿದ್ರು. ಸೊ ಅಲ್ಲಿರೋಂಥ ಬೀಚಲ್ಲಿರುವಂಥ ಎನ್ವೈರ್ಮೆಂಟು, ಸುತ್ತ ನೀರು ಆ್ಯಂಡ್ ಆ ಅಲೆಗಳ ಶಬ್ದ ಇದನ್ನೆಲ್ಲ ಕೇಳ್ತಾ ಇದ್ದರೆ ತುಂಬಾ ಹ್ಯಾಪಿ ಅನಿಸುತ್ತೆ. ಆ್ಯಂಡ್ ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು. ಅದು ಫ್ಯಾಮಿಲಿ ಜೊತೆ ಈ ಒಂಥರ ಗುಡ್ ಟೈಮ್ನ ಸ್ಪೆಂಡ್ ಮಾಡೋದು ನಿಜಕ್ಕೂ ತುಂಬಾ ರಿಲ್ಯಾಕ್ಸೇಷನ್ ಅನಿಸುತ್ತೆ. ಹಾಗಾಗಿ ನನಗೆ ಮಂಗಳೂರು ಅಂದರೆ ತುಂಬಾ ಇಷ್ಟ. ಬಂತು.